ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಥ ಮಾತು. ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶದಲ್ಲಿ ನೂರಾರು ಕಷ್ಟಗಳನ್ನು ಪಟ್ಟು ತಾವು ವಿಷವನ್ನು ಉಂಡಿ ನಮಗೆ ಅಮೃತ ಕೊಟ್ಟು ಹೋಗಿದ್ದಂಥ ಮಹಾಪುರುಷ. ಆ ಮಹಾಪುರುಷನಿಗೆ ಮೈಸೂರು ಮಹಾರಾಜರು ಬೆಂಗಳೂರಿನ ಸದಾಶಿವನಗರದಲ್ಲಿರ್ತಕ್ಕಂಥ 5 ಎಕರೆ ಭೂಮಿಯನ್ನು 1500 ಕೋಟಿ ಬೆಲೆ ಬಾಳಂಥ ಆಸ್ತಿ, ಇವತ್ತಿನ ಆಸ್ತಿ ಅದು. ಆ ಆಸ್ತಿಯನ್ನು ಮೈಸೂರು ಮಹಾರಾಜರು ಅಂಬೇಡ್ಕರ್ ಅವರಿಗೆ ಬರೆದು ಕೊಟ್ಟಿದ್ದಾರೆ ದಾನಪತ್ರ. ಈ ಆಸ್ತಿಯನ್ನು 1954ರಲ್ಲಿ ಕೊಟ್ಟಂಥ ಆಸ್ತಿ 1956ರಲ್ಲಿ ಅವರು ನಿಧನರಾಗ್ತಾರೆ. ಅವರ ಆಸ್ತಿಯನ್ನು ತನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಅಂತ ಬರೀಲಿಲ್ಲ. ಇವತ್ತು ಪ್ರಪಂಚದ ಅತ್ಯಂತ ಶ್ರೇಷ್ಠವಾದ ಸ್ಥಳ ಬೆಂಗಳೂರು. ಈ ಬೆಂಗಳೂರಿನಲ್ಲಿ ವಿದ್ಯಾಸಂಸ್ಥೆಗಳನ್ನು ಮಾಡಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿ, ಪ್ರಪಂಚಕ್ಕೆ ನಾಲೆಜನ್ನು ತುಂಬುವಂಥ ಕೆಲಸ ಮಾಡಿ ಅಂತ ಜಾಗನ ಪೀಪಲ್ಸ್ ಎಜುಕೇಷನ್ ಸೊಸೈಟಿಗೆ ಮಾಡಿಕೊಟ್ರು. ಆದ ಆಸ್ತಿಯನ್ನು ಇವತ್ತೇನಾಗಿದೆ, ಆ ಆಸ್ತಿಯನ್ನು ಅವರು ತೀರ್ಕೊಂಡ ಮೇಲೆ ಬಸವಲಿಂಗಪ್ಪನವರು ನಾಗಸೇನಾ ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ರು. ನಾಗಸೇನಾ ವಿದ್ಯಾಸಂಸ್ಥೆ ಕಟ್ಟಬೇಕಾದ್ರೆ ಅವರ ಮಕ್ಕಳು, ಅವರ ಪರಿವಾರ ಎಲ್ಲರೂ ಅಲ್ಲಿ ಇಟ್ಟಿಗೆ ಕೆಲಸ, ಜಲ್ಲಿ ಕೆಲಸ, ಮಣ್ಣು ಕೆಲಸ ಮಾಡಿ ಆ ಬಿಲ್ಡಿಂಗ್ ಕಟ್ಟಿದ್ದಾರೆ ನಾಗಸೇನಾ ವಿದ್ಯಾಸಂಸ್ಥೆ. 1500 ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಂಥ ಸ್ಥಳ ಅದು. ಭಾಳ ಪವಿತ್ರವಾದ ವಿದ್ಯಾರ್ಥಿಗಳು ಓದಿದಾರಲ್ಲಿ. ಮೈಸೂರು ಮಹಾರಾಜರ ತಂಗಿ ಮಗನೂ ಅಲ್ಲಿ ಓದಿದ್ದಾನೆ. ದೊಡ್ಡ ದೊಡ್ಡ ಫಿಲಿಮ್ ಆಕ್ಟರ್ಗಳು, IAS IPS ಮಾಡಿರತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಇದು ಬಸವಲಿಂಗಪ್ಪನವರ ಒಂದು ದೂರದೃಷ್ಟಿದ್ದು 1984ರಲ್ಲಿ ಬ್ಯಾನರ್ಜಿ ಅಂತ ರಾಜ್ಯಪಾಲರು ಅದನ್ನು ಉದ್ಘಾಟನೆ ಮಾಡಿ ವಿದ್ಯಾಸಂಸ್ಥೆನ ಕಟ್ಟಿದ್ರು. ಅವರು ತೀರ್ಕೊಂಡಾದ್ಮೇಲೆ KH ರಂಗನಾಥ್ ಅವರು ಬೌದ್ಧ ವಿಹಾರ ಮತ್ತು ಅಂಬೇಡ್ಕರ್ ಪ್ರತಿಮೆಗಳನ್ನು ಪ್ರಾರಂಭ ಮಾಡಿದ್ರು. ಇವರು ಪ್ರಾರಂಭ ಮಾಡಿದಂಥ ಒಂದು ಗಳಿಗೆಯಿಂದ ಅದು ಭಾಳ ಅದ್ಭುತವಾಗಿ ನಡ್ಕೊಂಡು ಹೋಗ್ತಿತ್ತು. ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಸ್ಕೂಲ್ ಆಗಿ ಅಲ್ಲಿನ ಹೈಸ್ಕೂಲ್ವರೆಗೂ ಅದು ವಿದ್ಯಾಭ್ಯಾಸ ನಡೀತಾ ಇತ್ತು. ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಭಾಳ ಓದೋದೇ ಒಂದು ಪ್ರತಿಷ್ಠೆ. ಅದು ಫ್ರೀ ಎಜುಕೇಷನ್, ಯಾವುದೇ ಡೊನೇಷನ್ ಇಲ್ಲದೆ ಓದಿಸ್ತಾ ಇದ್ದಂಥ ಜಾಗ ಅದು. ಅಂಥ ಜಾಗನ ಇವತ್ತು ಅವರಾದಮೇಲೆ ಅವರ ಸುಪುತ್ರಿ ಶೀಲಾ ಅನ್ನೋರು ಯಾರೋ ಬಂದ್ರಂತೆ. ಅದಾದಮೇಲೆ ಅವರನ್ನು ಎತ್ತಿ ಆಚೆ ಬಿಸಾಕಿ ಒಬ್ಬ ಮಹಾನ್ ನಾಯಕರ ಹೆಸರಿನಲ್ಲಿದ್ದಂಥ ಆಸ್ತಿಯನ್ನು ವೆಂಕಟಸ್ವಾಮಿ ಅಂತಕ್ಕಂಥ ವ್ಯಕ್ತಿ, ದಲಿತ ಸಂಘಟನೆಗಳ ಹೆಸರು ಹೇಳ್ಕೊಂಡು ಬೆಳೆದಂಥ ವ್ಯಕ್ತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳಿಗೆ ವಿರುದ್ಧವಾಗಿದ್ದಂಥ ವ್ಯಕ್ತಿ ಇವತ್ತು ಬಂದು ಆ ಜಾಗದಲ್ಲಿ ತಂದು ಅಂತ ಕೂತ್ಕೊಂಡು ಆ ಜಾಗನ ಕಬ್ಜಾ ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ನಾನು ಕಬ್ಜಾ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದಕ್ಕೆ ಯಾಕೆ ಹೇಳ್ತೀನಿ ಅಂದರೆ, ದಲಿತ ಸಂಘಟನೆಗಳು ಬೆಂಗಳೂರಿನಲ್ಲಿ ಸಾಕಷ್ಟು ಸಾವಿರಾರು ಇದ್ದಾವೆ. ಇವತ್ತು ಅಂಬೇಡ್ಕರ್ ವಿಚಾರಗಳನ್ನು ಬಂದಾಗ ಎಲ್ಲೋ ಹೋಗಿ ಹೋರಾಟ ಮಾಡೋದಲ್ಲ ಮುಖ್ಯ. ಇವತ್ತು ನಿಜವಾದಂಥ ಅಂಬೇಡ್ಕರ್ಗಿದ್ದಂಥ ಜಾಗದಲ್ಲಿ ಏನು ಮಾಡಬೇಕಾಗಿತ್ತೋ ಆ ಜಾಗ ಉಳಿಸ್ಕೊಂಡು ಏನು ಸ್ಮಾರಕಗಳು ಮಾಡಬೇಕು, ವಿದ್ಯಾಭ್ಯಾಸ ಸೆಂಟರ್ ಮಾಡಬೇಕು, IAS IPS ಕೋಚಿಂಗ್ ಸೆಂಟರ್ ಮಾಡಬೇಕು, ಏನು ಬುದ್ಧನ ವಿಹಾರಗಳು, ಬುದ್ಧನ ಅನುಯಾಯಿಗಳು ಭಾಳ ಜನ ಅಂಬೇಡ್ಕರ್ ಅವರು 56ರಲ್ಲಿ ಬೌದ್ಧ ಧರ್ಮ ಸೇರ್ಕೊಂಡ್ಮೇಲೆ ಅಂಬೇಡ್ಕರ್ ಹೆಸರಿನಲ್ಲಿ ಭಾಳಷ್ಟು ಜನ ಬೌದ್ಧ ಭಿಕ್ಕುಗಳು ಇದ್ದಾರೆ. ಇವತ್ತು ಅವರನ್ನೆಲ್ಲರನ್ನ ಬದಿಗೊತ್ತಿ ವೆಂಕಟಸ್ವಾಮಿ ಬಂದು ಕೂತು ಆ ಜಾಗನ ಒಂದು ರೀತಿ ಮಾರಾಟ ಕೇಂದ್ರ ಮಾಡಿಕೊಂಡು ಎಲ್ರಿಗೂ ಬಾಡಿಗೆ ಕೊಟ್ಕೊಂಡು ಕಾಲ ಕಳೀತಾ ಇದ್ದಾರೆ. ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಷಯನ ಪ್ರಸ್ತಾಪ ಮಾಡಿದಾಗ ಸಾವಿರಾರು ಜನ ನಿಮ್ಮ ಹೋರಾಟ ಸೂಕ್ತವಾಗಿದೆ, ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀರಿ, ನಿಮ್ಮ ಹೋರಾಟ ನಿರಂತರವಾಗಿ ಇರಲಿ, ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ, ಆ ಆಸ್ತಿಯನ್ನು ಅಂಬೇಡ್ಕರ್ ಹೆಸರಿನಲ್ಲಿ ಸ್ಮಾರಕ ಮಾಡೋಂಥದ್ದಾಗಿರಬೇಕು, ಇಲ್ಲ ಬೇರೆ ಅಂಬೇಡ್ಕರ್ ವಿದ್ಯಾಸಂಸ್ಥೆಗಳನ್ನು ಅಭಿವೃದ್ಧಿ ಮಾಡೋಂಥದ್ದಾಗಿರಬೇಕಾಗ್ತದೆ. ಈ ದಿಕ್ಕಿನಲ್ಲಿ ನೀವು ಕೆಲಸ ಮಾಡಿ. ನಾವು ಯಾವತ್ತೂ ಆ ವೆಂಕಟಸ್ವಾಮಿನ ಮಾತಾಡ್ಸೋಕ್ಕೆ, ಆತನ ಎದುರಿಳಕ್ಕೆ ನಮಗೊಂದು ಭಯ ಇತ್ತು. ಆತ ಸೊಂಟನ ಬುದ್ಧಿ ಇದೆ, ಆತನ ಎದುರಾಕೊಳ್ಳೋದು ಬೇಡ ಅಂತ ದೂರ ಉಳ್ಕೊಂಡಿದ್ದೀವಿ, ನೀವು ಮುಂದುವರಿಸಿ ಅಂತಕ್ಕಂಥ ಮಾತುಗಳನ್ನು ಹಲವಾರು ಸಂಘಟನೆ ಪ್ರಮುಖರು, ಹಲವಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಇವತ್ತು ನನ್ನ ಒಟ್ಟಿಗೆ ಮಾತಾಡ್ತಾ ಇದ್ದಾರೆ. ಈ ಬಗ್ಗೆ ನಾವು ಸಾಕಷ್ಟು ಒತ್ತಡ ಸರ್ಕಾರದ ಮೇಲೆ ಕೊಡಬೇಕಾಗ್ತದೆ. ಮತ್ತು ಸರ್ಕಾರಕ್ಕೆ ಮೇಲೆ ಒತ್ತಡ ಕೊಡೋದಕ್ಕಿಂತ ಅಂಬೇಡ್ಕರ್ ಅಭಿಮಾನಿಗಳಿಗೆ ಈ ವಿಷಯ ಗೊತ್ತಾಗಬೇಕಾಗ್ತದೆ. ಈ ವಿಚಾರದಲ್ಲಿ ಈಗಾಗಲೇ ನಾನು ಹೈಕೋರ್ಟಲ್ಲಿ ಇಂಪ್ಲೀಡಿಂಗ್ ಹಾಕೋದಕ್ಕೂ ತಯಾರಿ ಮಾಡ್ಕೊಂಡಿದ್ದೀನಿ. ಆ ಜಾಗ ಅಂಬೇಡ್ಕರ್ಗೆ ಉಳಿಬೇಕು, ಅಂಬೇಡ್ಕರ್ ಅನುಯಾಯಿಗಳು ಉಳಿಬೇಕು. ಅಂಬೇಡ್ಕರ್ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಪರೂಪದ ವ್ಯಕ್ತಿಗಳು ಕೆಲವರು ಇದ್ದಾರೆ, ಅವರ ಜಾಗ ನಾವು ಮುಂದುವರಿಸ್ಕೊಂಡ್ಲಿ. ವೆಂಕಟಸ್ವಾಮಿ ಒಬ್ಬ ಏನು ಆತನಿಗೆ ಯಾವ ಹಿನ್ನೆಲೆ ಇದೆ ಅಂತ ಆತನಿಗೆ ನಾವು ಬಿಟ್ಕೊಡ್ಬೇಕಾಗ ಜಾಗನ, ಅಂಬೇಡ್ಕರ್ ಆಸ್ತಿಯನ್ನು ಅಂಬೇಡ್ಕರ್ ಜಾಗನ ಅವರೇ ಉಳಿಬೇಕೇವಿನ ವೆಂಕಟಸ್ವಾಮಿ ಉಳಿಬಾರ್ದು. ಅಲ್ಲಿ ದಗಲ್ಬಾಜಿಗಳ ಕೇಂದ್ರ ಆಗಿದೆ. ರಾತ್ರಿ ಆದರೆ ಅಲ್ಲಿ ಎಲ್ಲ ಮೋಜು ಮಸ್ತಿ ಮಾಡ್ತಕ್ಕಂಥ ಒಂದು ವ್ಯವಸ್ಥಿತವಾದ ಸಂಚಿಗಳು ನಡೆಸ್ತಕ್ಕಂಥ ಜಾಗ ಮಾಡ್ಕೊಂಡಿದ್ದಾರೆ. ಇವತ್ತು ಅಂಬೇಡ್ಕರ್ ಗೌರವ ಕೊಡುವಂಥ ವ್ಯಕ್ತಿಗಳು ಆ ಜಾಗದಲ್ಲಿ ಕೂತ್ಕೋಬೇಕು. ವೆಂಕಟಸ್ವಾಮಿ ಇವತ್ತು ನೀವು ಆ ಜಾಗ ಬಿಟ್ಟು ಹೊರಗಡೆ ಬನ್ನಿ, ಬೇರೆ ಬಿಟ್ಕೊಡಿ, ಬೇರೆಯವ್ರು ಮಾಡ್ಕೊಂಡು ಹೋಗ್ತಾರೆ. ಈಗಾಗಲೇ ಬಾಡಿಗೆ ಕೊಟ್ಟು ಬಾಡಿಗೆ ತಿಂತಾ ಇದ್ದೀರಿ. 1500 ಜನ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು ಇವತ್ತು 100 ಜನಕ್ಕೂ ಕಮ್ಮಿ ಇದ್ದಾರೆ. ಇವತ್ತು ಸ್ಟ್ರೆಂತ್ ಇಲ್ಲ. ಇವತ್ತು ವಿದ್ಯಾರ್ಥಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸರ್ಕಾರ ಪೇಮೆಂಟ್ ಕೊಡೋಕ್ಕೆ ನಿಮ್ಮ ಹತ್ರ ಪೇಮೆಂಟ್ಗಳಿಲ್ಲ. ಆ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾಯಿಲ್ಲ. ನಾಳೆ ಬೆಳಗ್ಗೆ ಅದೊಂದು ಒಂದು ಲಾರ್ಜಾಗಿ ಪರಿವರ್ತನೆ ಮಾಡಿಬಿಡ್ತೀರ ಅನ್ನೋ ಭಯ ನಮ್ಗೆ ಕಾಡ್ತಾ ಇದೆ. ಈ ಭಯದ ಕಾಡ್ತಾ ಇರೋದ್ರಿಂದ ನಾನು ಎಷ್ಟೇ ಕಷ್ಟ ಆದರೂ ಚಿಂತೆ ಇಲ್ಲ.
ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸ್ತಿಯನ್ನು ಉಳಿಸೋದಕ್ಕೆ ನಮ್ಮ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀವಿ. ಇವತ್ತು ಭಾಳ ಸಂಖ್ಯೆಯಲ್ಲಿ ಇವತ್ತು ಸಂಘಟನೆಗಳು, ಹಲವಾರು ಸಂಘಟನೆಗಳು, ಇಲ್ಲಣ್ಣ ನೀನು ಮಾಡ್ತಾರೋ ಹೋರಾಟ ಸರಿ ಇದೆ, ವೆಂಕಟಸ್ವಾಮಿ ಯಾವತ್ತೂ ಆತ ಯಾವತ್ತು ಬಡವ್ರ ಪರ ಕೆಲಸ ಮಾಡೋದಕ್ಕಿಂತನೂ ಎಲ್ಲಿ ಏನು ಸಿಗ್ತದೆ ಅದು ಕಿತ್ಕೊಳ್ಳೋಂಥ ಕೆಲಸ ಮಾಡ್ತಾರೆ, ಅವನ್ನ ನೀವು ಓಡಿಸ್ಲೇಬೇಕು ಅಲ್ಲಿಂದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವ್ರು ಧಮಕಿ, ನೀವು ಬಾಬಾ ಸಾಹೇಬರು ಆಸ್ತಿಯನ್ನು ವೆಂಕಟಸ್ವಾಮಿ ಮಾಡ್ಕೊಂಡಿರೋದಕ್ಕೆ ನೀವು ವಿರೋಧ ಮಾಡ್ತಾಯಿದ್ದೀರಿ, ಅವರೊಬ್ಬ ದೊಡ್ಡ ನಾಯಕ, ಆ ನಾಯಕನ ವಿರುದ್ಧವಾಗಿ ನೀವು ಹೋಗ್ತಾ ಇದ್ದೀರಿ, ನಿಮ್ಮ ಜೀವ ಉಳಿಸೋದಕ್ಕೆ ಆಗಲ್ಲ ಅಂತಕ್ಕಂಥ ಮಾತು. ನಾನು ಕೇಳೋದು ಇದನ್ನ ಒಂದು ವಿಚಾರ ಆದರೆ, ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸ್ತಿಯನ್ನು ಉಳಿಸ್ಬೇಕು. ನನಗೆ ಕೊಲೆ ಬೆದರಿಕೆಗಳಾಗ್ತಾರೆ. ಕೊಲೆ ಬೆದರಿಕೆ ಹಾಕಿದ್ರೆ ನಾವು ಈ ಬದುಕಿರೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಶಾಂತಿಯುತವಾದ ಹೋರಾಟಗಳು ಇದುವರೆಗೂ ಮಾಡಿರೋದನ್ನು. ನಾನು 45 ವರ್ಷದ ಇತಿಹಾಸದಲ್ಲಿ, ನನ್ನ ಹೋರಾಟದ ಇತಿಹಾಸದಲ್ಲಿ ಎಂದೂ ನಾನು ಅಶಾಂತಿಗೆ ಕೈ ಹಾಕಲಿಲ್ಲ, ದೌರ್ಜನ್ಯಗಳಿಗೆ ಕೈ ಹಾಕಲಿಲ್ಲ. ಶಾಂತಿಯುತವಾಗಿ ಪ್ರಾಮಾಣಿಕವಾದಂಥ ಹೋರಾಟಗಳನ್ನು ಮಾಡ್ಕೊಂಬಂದಿದ್ದೀವಿ. ಇವತ್ತು ಈ ಬೆದರಿಕೆಗಳಿಗೆಲ್ಲ ಎದುರ್ಕೊಳ್ಳೋಂಥ ನಾನಲ್ಲ. ಇವತ್ತು ಬೆದರಿಕೆಗಳು ಮೇಲ್ಜಾತಿಗಳವ್ರು ಬೆದರಿಕೆಗಳು ಹಾಕಿದ್ರೆ ನಾವು ಸಹಿಸ್ಕೋಬೋದು. ನಮ್ಮಲ್ಲೇ ಮೇಲೆ ಬಂದಿರತಕ್ಕಂಥ ಮೀರ್ ಸಾಧಕರು, ನಮ್ಮಲ್ಲಿ ಇರ್ತಕ್ಕಂಥವರು ಬೆದರಿಕೆಗಳು ಹಾಕಿದ್ರೆ ಕೇರ್ ಮಾಡೋಂಥವನು ಅಲ್ಲ. ನಾನು ಕೇಳ್ತಕ್ಕಂಥದ್ದು ಇವತ್ತು ಆ ಜಾಗನ ಬಿಟ್ಕೊಡೋಂಥ ಕೆಲಸ ಆಗಬೇಕು. ಇವತ್ತು ವೆಂಕಟಸ್ವಾಮಿ ಅವರು ಆ ಜಾಗ ಬಿಟ್ಕೊಡ್ಬೇಕು. ಸಮತಾ ಸೈನಿಕ ದಳ ಹೆಸರು ಹೇಳ್ಕೊಂಡು ನೀವು ಅಲ್ಲಿ ಕೂತ್ಕೊಂಡು ಏನೋ ಒಂದು ದಾಂಧಲೆ ಮಾಡ್ಕೊಂಡು ಬಿಸ್ನೆಸ್ ಮಾಡೋಂಥ, ರಿಯಲ್ ಎಸ್ಟೇಟ್ ಮಾಡೋಂಥ ಕೆಲಸ ಅಲ್ಲಿ ಆಗಬಾರ್ದು.